ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಸರ್ಕಾರದಿಂದ ಅನುವು ಮಾಡಿಕೊಟ್ಟಿದ್ದಾರೆ. ಹಾಗಿದ್ರೆ ಕೊನೆಯ ದಿನಾಂಕ ಯಾವಾಗ, ಎಲ್ಲಿ ಅಪ್ಲೈ ಮಾಡಬಹುದು, ಮತ್ತು ಏನೇನು ತಿದ್ದುಪಡಿ ಮಾಡಬಹುದು, ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದಾ, ಈ ಎಲ್ಲ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಮೊದಲನೇ ಬಾರಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮುಂದೆ ನಾನು ಯಾವುದೇ ರೀತಿಯ ಮಾಹಿತಿಗಳನ್ನ ವಿಡಿಯೋ ಹಾಕಿದ್ರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ಮತ್ತು ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿರುವಂತೆ ಕರ್ನಾಟಕ ಸರ್ಕಾರ ಈ ತಿಂಗಳಲ್ಲಿ ಮತ್ತು ಕಳೆದ ಜೂನ್ ಎಂಡಿಂಗಲ್ಲಿ ಬಹಳಷ್ಟು ಬಾರಿ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ಮತ್ತು ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡೋದಕ್ಕೆ ಅವಕಾಶನ ಮಾಡಿಸಿಕೊಟ್ಟಿತ್ತು. ಇದನ್ನು ಕೂಡ ನಾನು ಹಳೆಯ ವಿಡಿಯೋಗಳಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದೆ. ಈಗ ಕೂಡ ಮತ್ತೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶನ ಕೊಟ್ಟಿದೆ. ಲಾಸ್ಟ್ ಟೈಮ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಸರ್ವರ್ ಕೊಟ್ಟಿದ್ರು ಕೂಡ ನೆಟ್ವರ್ಕ್ ಇಶ್ಯೂ ಇಂದ ಅಥವಾ ಇಂಟರ್ನೆಟ್ ತೊಂದರೆಯಿಂದ ಯಾರು ಕೂಡ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ಜನ ತಿದ್ದುಪಡಿಗೋಸ್ಕರ ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1ಗಳಲ್ಲಿ ಸಾಲಾಗಿ ಕ್ಯೂ ನಿಲ್ತಿದ್ದಾರೆ. ಬಟ್ ಸರ್ವರೇ ಬಿಟ್ಟಿಲ್ಲ ಅಂತ ಒಂದಷ್ಟು ಕಂಪ್ಲೇಂಟ್ ಕೂಡ ಜನರೇಟ್ ಆಗ್ತಾ ಇತ್ತು. ಈ ನಡುವೆ ಸರ್ಕಾರ ಎಚ್ಚೆತ್ಕೊಂಡು ಒಂದು ಕೊನೆಯ ದಿನಾಂಕವನ್ನು ನಿಗದಿಪಡಿಸಿದ್ದಾರೆ. ಈ ದಿನದ ಒಳಗಡೆ ನೀವು ಹೋಗಿ ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡಿಸ್ಕೋಬಹುದು. ಹಾಗಿದ್ರೆ ಯಾವಾಗಿಂದ ಯಾವಾಗ ಅಂತ ನೋಡೋದಾದರೆ ನಿಮಗೆ ಜುಲೈ 12ನೇ ತಾರೀಕಿಂದ ಜುಲೈ 31ನೇ ತಾರೀಕುವರೆಗೂ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ಅವಕಾಶನ ಕಲ್ಪಿಸಿಕೊಟ್ಟಿದ್ದಾರೆ. ಈ ಟೈಮಲ್ಲಿ ನೀವು ಹೋಗಿ ರೇಷನ್ ಕಾರ್ಡ್ನ ತಿದ್ದುಪಡಿ ಮಾಡಿಸ್ಕೋಬಹುದು. ಎಲ್ಲ ಸರ್ವರ್ಗಳು ಒಂದೇ ಒಟ್ಟಿಗೆ ಓಪನ್ ಇರ್ತವೆ. ನೀವು ಕರ್ನಾಟಕ 1, ಗ್ರಾಮ 1, ಬೆಂಗಳೂರು 1ಗಳಲ್ಲಿ ಹೋಗಿ ಹೊಸ ರೇಷನ್ ಕಾರ್ಡ್ಗೆ ಬಿಟ್ಟು ಉಳಿದ ತಿದ್ದುಪಡಿ ಮಾಡಿಸ್ಕೋಬಹುದಾದಂಥ ಕೆಲಸಗಳನ್ನ ಮಾಡಿಸ್ಕೋಬಹುದಾಗಿದೆ. ಇದು ರೇಷನ್ ಕಾರ್ಡ್ ರಿಲೇಟೆಡ್ ಬಂದಿರುವಂತಹ ಇನ್ಫಾರ್ಮೇಷನ್. ಇನ್ನು ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡೋದಕ್ಕೆ ಬಿಟ್ಟಿದ್ದಾರೆ ಅನ್ನೋ ಇನ್ಫಾರ್ಮೇಷನ್ ಬರೋದಾದರೆ, ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡೋದಕ್ಕೆ ಯಾವುದೇ ಅವಕಾಶನ ಅವರು ಕಲ್ಪಿಸಿಕೊಟ್ಟಿಲ್ಲ. ಕೇವಲ ತಿದ್ದುಪಡಿಗೆ ಪಬ್ಲಿಕ್ ಲಾಗಿನ್ ಮುಖಾಂತರ ನೀವು ಚೆಕ್ ಮಾಡಿದ್ರೆ ಇಲ್ಲಿ ನೋಡಿ, ಹೊಸ ಪಡಿತರ ಚೀಟಿಗಾಗಿ ಅರ್ಜಿಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಅಂತ ಬರುತ್ತೆ. ಇನ್ನು ಎಲ್ಲ ಡಿಸ್ಟಿಕ್ ಅವ್ರಿಗೂ ಒಟ್ಟಿಗೆ ಒಂದೇ ಟೈಮಲ್ಲಿ ಅಪ್ಲೈ ಮಾಡೋಕ್ಕೆ ಅವಕಾಶ ಇರೋದ್ರಿಂದ ನೀವು ತಿದ್ದುಪಡಿ ಮಾಡಿಸ್ಕೊಳ್ಳುವಂಥವ್ರು ಈ ದಾಖಲೆಗಳನ್ನು, ನಿಮ್ಮ ಆಧಾರ್ ಕಾರ್ಡು, ಮೊಬೈಲ್ ನಂಬರು, ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟು, ಮತ್ತು ನೀವು ಮಕ್ಕಳ ಹೆಸರೇನಾದರೂ ಆ್ಯಡ್ ಮಾಡಿಸ್ತೀವಿ ಅಂತಿದ್ರೆ ನಿಮ್ಮ ಮಕ್ಕಳ ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ. 6 ವರ್ಷಕ್ಕಿಂತ ಚಿಕ್ಕ ಮಕ್ಕಳಿದ್ರೆ ನಿಮಗೆ ಮಕ್ಕಳ ಬರ್ತ್ ಸರ್ಟಿಫಿಕೇಟು ತೊಗೊಂಡು ಹೋಗಬೇಕು. ಇಷ್ಟು ಆ್ಯಡ್ ಮಾಡಿಸೋದಕ್ಕೆ ಅಥವಾ ತಿದ್ದುಪಡಿ ಮಾಡಿಸೋದಕ್ಕೆ ಬೇಕಾಗಿರುವಂತಹ ದಾಖಲೆಗಳಾಗಿರ್ತವೆ. ಇನ್ನು ಎಲ್ಲ ಸರ್ವರ್ಗಳು ಒಟ್ಟಿಗೆ ಓಪನ್ ಇರ್ತವೆ. ಬೆಂಗಳೂರು ಆಗಿರ್ಬೋದು, ಮಂಗಳೂರು, ಮೈಸೂರು, ಎಲ್ಲ ಡಿಸ್ಟಿಕ್ನವ್ರಿಗೂ ಒಟ್ಟಿಗೆ ಓಪನ್ ಇರೋದ್ರಿಂದ ಇದು ಮೊದಲನೇ ಸರ್ವರು, 2ನೇ ಸರ್ವರು ಅಂತ ಏನೂ ಆಪ್ಷನ್ ಇರೋದಿಲ್ಲ. ಬೆಳಗ್ಗೆ 10ರಿಂದ ಸಂಜೆ 7 ಗಂಟೆವರೆಗೂ ಅವಕಾಶನ ಕಲ್ಪಿಸಿಕೊಟ್ಟಿದ್ದಾರೆ. ಈ ಟೈಮಲ್ಲಿ ನೀವು ನಿಮ್ಮ ಹತ್ತಿರದ ಸೆಂಟರ್ಗಳಿಗೆ ಹೋಗಿ ತಿದ್ದುಪಡಿ, ಅದು ಹೆಸರು ಚೇಂಜ್ ಮಾಡಿಸ್ಕೊಳ್ಳೋದು, ಹೆಸರು ಸೇರಿಸೋದು, ಮನೆ ಯಜಮಾನಿಯ ಬದಲಾವಣೆ ಆಗಿರಬಹುದು, KYC ಮಾಡಿಸ್ಕೊಳ್ಳೋದು, ನಿಮ್ಮ ವಿಳಾಸ ಬದಲಾವಣೆ, ಅಡ್ರೆಸ್ ಚೇಂಜ್ ಮಾಡಿಸ್ಕೊಳ್ಳೋದಿದ್ರೆ ಮಾಡಿಸ್ಕೋಬಹುದು, ಮೊಬೈಲ್ ನಂಬರ್ನ ಆ್ಯಡ್ ಮಾಡಿಸ್ಕೋಬಹುದು. ನಿಮ್ಮ KYCಗಳು ಯಾರ್ದಾದ್ರೂ ಪೆಂಡಿಂಗ್ ಇತ್ತು ಅಂದರೆ, ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸ್ಕೋಬೇಕಲ್ಲ, ಆ ಕೆಲಸಗಳೇನಾದರೂ ಪೆಂಡಿಂಗ್ ಇತ್ತಂದರೆ ಆ ಎಲ್ಲ ಕೆಲಸಗಳನ್ನ ನೀವು ಮಾಡ್ಕೋಬಹುದು. ಬೆಳಗ್ಗೆ 10ರಿಂದ ಸಂಜೆ 7 ಗಂಟೆವರೆಗೂ ನಿಮಗೆ ಕಾಲಾವಕಾಶನ ಕಲ್ಪಿಸಿ ಕೊಟ್ಟಿರ್ತಾರೆ. ಜುಲೈ 31ನೇ ತಾರೀಕುವರೆಗೂ ನಿಮಗೆ ಸಮಯಾವಕಾಶನ ಇರುತ್ತೆ. ಇನ್ನು ಇಲ್ಲಿ ಸರ್ವರಲ್ಲಿ ಹೋದಾಗ ಯೂಸರ್ ID ಮತ್ತು ಪಾಸ್ವರ್ಡ್ ಏನು ಹಾಕಬೇಕು ಅಂತ ಕೂಡ ಬಹಳಷ್ಟು ಜನ ಕೇಳ್ತಿದ್ರಿ. ಯೂಸರ್ ID ಮತ್ತು ಪಾಸ್ವರ್ಡು ಕೇವಲ ಬೆಂಗಳೂರನ್ನು, ಕರ್ನಾಟಕವನ್ನು, ಗ್ರಾಮ 1 ಅವರಿಗೆ ಆಹಾರ ಇಲಾಖೆಯಿಂದ ಕೊಟ್ಟಿರ್ತಾರೆ. ಪಬ್ಲಿಕ್ ಅವರು ಯಾರು ಕೂಡ ಇದ್ರ ಮುಖಾಂತರ ಲಾಗಿನ್ ಆಗೋದಕ್ಕೆ ಆಗೋದಿಲ್ಲ. ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸ್ಕೊಳ್ಳೋದಕ್ಕೆ ನೀವು ಗ್ರಾಮ 1, ಬೆಂಗಳೂರು 1 ಮತ್ತು ಕರ್ನಾಟಕ 1ಗಳಲ್ಲಿ ಮಾತ್ರ ಲಭ್ಯ ಇರುತ್ತೆ. ಅಲ್ಲಿ ಹೋಗಿ ಮಾತ್ರ ನೀವು ರೇಷನ್ ಕಾರ್ಡ್ ತಿದ್ದುಪಡಿನ ಮಾಡಿಸ್ಕೋಬಹುದು. ಮೊಬೈಲ್ನಲ್ಲಿ ಅಥವಾ ಸೈಬರ್ಗಳಲ್ಲಿ ನೀವು ಮಾಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇದಿಷ್ಟು ರೇಷನ್ ಕಾರ್ಡ್ ರಿಲೇಟೆಡ್ ಇನ್ಫಾರ್ಮೇಷನ್. ನಾನು ಕೊಟ್ಟಿರೋಂಥ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಅಥವಾ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಒಂದು ಲೈಕ್ ಕೊಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.